ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಜೊತೆಗೆ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಣ ಅಂತ ಅನ್ನಿಸ್ತು. ನಾನು ಫೇಸ್ಬುಕ್ನಲ್ಲಿ ಸಾಕಷ್ಟು ಬರೆದಿದ್ದೆ, ಆದರೆ ನನ್ನ ಫ್ರೆಂಡ್ಸು ನೀನು ಯಾತಕ್ಕೆ ನಿನ್ನ ಎಕ್ಸ್ಪೀರಿಯನ್ಸ್ನ ನೀನು ವೈ ಡೋಂಟ್ ಯು ಶೇರ್ ಇಟ್, ನಿನ್ನ ಬಾಯಿನಲ್ಲೇ ನೀನು ಹೇಳಿ ನಮಗೆಲ್ರಿಗೂ ಸಂತೋಷ ಕೊಡು ಅಂತ ಕೇಳಿದ್ರು. ಆದ್ದರಿಂದ ನಾನು ಈ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನಾನು ಜ್ಯೋತಿರ್ಲಿಂಗದ ಒಂದು ಇಡೀ ಒಂದು ನಾನು ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದೆ ಪ್ರತಿ ಸಲಿನೂ. ಎಷ್ಟು ನನಗೆ ಇಷ್ಟ ಆಗ್ತಿತ್ತು ಅಂದರೆ, ನಾನು ಎಲ್ಲನೂ ಆಲ್ಮೋಸ್ಟು ಎಲ್ಲ ಜ್ಯೋತಿರ್ಲಿಂಗ ನೋಡಿದ್ದೆ. ಆದರೆ ಕೇದಾರ್ನಾಥದ್ದು ಬಂದಾಗ ಸುಮ್ಮನೆ ನೋಡ್ತಿದ್ದೆ, ನಮಸ್ಕಾರ ಮಾಡ್ತಿದ್ದೆ. ಅದನ್ನು ನೋಡಿಬಿಟ್ಟು ಖುಷಿ ಆಗ್ತಿತ್ತು ನನಗೆ. ಬಟ್ ನಾನಂತೂ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಒಂದು ಯಾತ್ರೆ ಮಾಡ್ತೀನಿ ಅಂತ. ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ನನ್ನ ಫ್ರೆಂಡ್ ಒಬ್ಬಳು ಹೊರಟಿದ್ದಾಳೆ ಅಂದ ತಕ್ಷಣ ನನಗೆ ಆಸೆ ಆಯಿತು, ಅಯ್ಯೋ ನೀನು ಮಾಡುವಾಗ ನಾನೂ ಮಾಡ್ಬೋದಲ್ವಾ, ಒಂದು ಆಪರ್ಚುನಿಟಿ ಸಿಗ್ತಿದೆ ಅಂತ ಕೇಳಿ ಮನೆಗೆ ಬಂದು ನನ್ನ ಹಸ್ಬೆಂಡ್ ಹತ್ರ ನಾನು ಮಾತಾಡಿದಾಗ ಅದಕ್ಕೆ ತಕ್ಕಂಗೆ ಆ ಟೂರ್ ಮ್ಯಾನೇಜರ್ ಕೂಡ ನನಗೆ ತುಂಬ ಪರಿಚಯ ಇದ್ದಿದ್ದರಿಂದ ಅವರು ಫೋನ್ ಮಾಡಿ, ಮೇಡಮ್ ವೈ ಡೋಂಟ್ ಯು ಕಮ್ ಅಂತ ಕೇಳಿದ್ರು. ಸರಿ, ನಾನು ಮನ್ಸು ಮಾಡೋಣ ಅಂತ ಹೇಳಿ ವಿದಿನ್ 10 days, ಜಾಸ್ತಿ ದಿನ ಕೂಡ ನಾವು ತೊಗೊಳ್ಳಿಲ್ಲ, 10 ದಿನದಲ್ಲೇ ಆಯಿತು ನೋಡೋಣ ಅಂತ ಹೇಳಿ ಈ ಯಾತ್ರೆಗೆ ನಾನು ರೆಡಿ ಆದೆ. ಎಲ್ಲ ಏನೇನು ಬೇಕಿದೆ ಎಲ್ಲ ಥರ್ಮಲ್ ವೇರ್ ಅಂತೆ, ಒಂದು 4-5 ಲೇಯರಿಂಗ್ಸ್ ಕ್ಲೋದಿಂಗ್ ಬೇಕು, ಇವೆಲ್ಲ ಹೇಳಿದರು. ಸೊ ಇದನ್ನು ತೊಗೊಂಡು ನಾವು ರೆಡಿ ಆದ್ವಿ. ಬಂದೇ ಬಿಡ್ತು ಆ ದಿನ, ಮೇ 9ನೇ ತಾರೀಕು. ನಾವು ಇಲ್ಲಿಂದ ಡೆಲ್ಲಿಯಿಂದ ನಾವು ಇಮಿಡಿಯೇಟ್ಲಿ ನಮಗೆ ಒಂದು ಮಿನಿ ಬಸ್ ಬಂದಿತ್ತು. ಆ ಬಸ್ನಲ್ಲಿ ನಾವು ಹರಿದ್ವಾರ ಅಂದರೆ ಗೊತ್ತಿದೆಯಲ್ಲ ನಿಮಗೆ, ನಮ್ಮ ಬಾಗಿಲು ಅಂದರೆ ಹರಿಯ ದ್ವಾರ ಅದು ಇದ್ದಿದ್ದು. ಸೊ ನನಗೆ ತುಂಬ ಕನಸಿನಲ್ಲೂ ಅನಿಸ್ತಾಯಿತ್ತು, ಯಾವಾಗಲೂ ಈ ಒಂದು ಜಾಗಕ್ಕೆ ಮತ್ತೊಂದು ಸಲ ಭೇಟಿ ಕೊಡೋಣ ಅಂತ ಆಸೆ ಇತ್ತು. ಸೊ ದೇವರೇ ಕರೆಸ್ಕೊಂಡ ಅಂತ ಅಂದ್ಕೊಂಡು ನಾವು ಅಲ್ಲಿಗೆ ಹೋದ್ವಿ. ಬ್ಯೂಟಿಫುಲ್ ಜರ್ನಿ. ಆರಾಮಕ್ಕೆ ಹೋದ್ವಿ, ಸುತ್ತಲೂ ಗ್ರೀನರಿ ಎಲ್ಲನೂ ನೋಡ್ಕೊಂಡು ಹೋದ್ವಿ. ಹರಿದ್ವಾರ ತಲುಪಿದ ತಕ್ಷಣ ನಾವು ಹೋಟ್ಲಲ್ಲಿ ಚೆಕ್-ಇನ್ ಮಾಡಿಬಿಟ್ಟು ನಾವೇನು ಮಾಡಿದ್ವಿ, ಇಮಿಡಿಯೇಟ್ಲಿ ಗಂಗೆ ಸ್ನಾನಕ್ಕೆ ಹೋದ್ವಿ. ಏನು ನದಿ ಹರಿತಿದ್ಲೋ, 2 ಕಣ್ಣು ಸಾಲದು. ತುಂಬ ಸಂತೋಷ ಆಗ್ತಿತ್ತು ನಮಗೆ. ಅಲ್ಲಿ ಹೋಗ್ತಿದ್ದಂಗೆ ಏನು ಒಳ್ಳೆ ಸಣ್ಣ ಮಕ್ಕಳ ಥರ ನಾವು ಆಟ ಆಡಿದ್ವಿ ನೀರಿನಲ್ಲಿ. ಆಡ್ಬಿಟ್ಟು ಇಮಿಡಿಯೇಟ್ಲಿ ನಾವು ಗಂಗೆ ತೊಗೊಂಡ್ವಿ, ಮಾಡಿದ್ವಿ. ಅದಾಗಿ ಸಾಯಂಕಾಲ ಹರ್ಕಿಪೋರಿ ಇದೆ, ಅಲ್ಲಿ ಹರ್ಕಿಪೋರಿ ಜಾಗದಲ್ಲಿ ಗಂಗಾರತಿ ಆಗುತ್ತೆ. ಎಷ್ಟು ಬ್ಯೂಟಿಫುಲ್ ಇತ್ತು ಅಂದರೆ, ಇಡೀ ಊರೇ ಸರಿತು. ಎಲ್ಲ ಕಡೆಯೂ ಗಂಟೆಗಳ ಸದ್ದು, ಮಂತ್ರಗಳ ಉಚ್ಚಾರಣೆ. ಓ ಗಾಡ್, ಇಟ್ ವಾಸ್ ಸೋ ಬ್ಯೂಟಿಫುಲ್. ಜನ ಎಲ್ಲೆಲ್ಲಿ ನೋಡಿದ್ರು. ಎಲ್ಲಿ ನಾವು ನಮ್ಮ ಫ್ರೆಂಡ್ಸ್ ಜೊತೆನೇ ಅಥವಾ ನಮ್ಮ ಮನೆಯವರಿಂದನೇ ದೂರ ಆಗಿಬಿಡ್ತೀವೇನೋ ಅಷ್ಟು ಜನಗಳ ಒಂದು ಸಂದಣಿ ಇತ್ತು. ಆದರೂ ಕೂಡ ನಮ್ಮ ಒಂದು ಅದೃಷ್ಟದಿಂದ ನಮಗೆ ಅಲ್ಲಿ ಒಬ್ಬರು ಪಂಡಿತರು ಸಿಕ್ಕಿದ್ರು. ಅವ್ರ ಮೂಲಕ ನಾವು ಆರಾಮಕ್ಕೆ ನಾವು ಈ ದೇವ್ರ ದರ್ಶನ ಮಾಡಿ ಅಲ್ಲಿ ಗಂಗೆನಲ್ಲಿ ಆರತಿ, ಒಂದು ಹೂವಿನ ಬುತ್ತಿ ಇರುತ್ತೆ, ಆ ಬುತ್ತಿನಲ್ಲಿ ನಾವು ಆರತಿ ಕೂಡ ಬಿಟ್ವಿ. ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೊ ಆ ದಿನ ನಾವೆಲ್ಲರೂ ಗಂಗೆಗೆ ನಮಿಸಿದ್ವಿ. ಇಟ್ ವಾಸ್ ಅ ಬ್ಯೂಟಿಫುಲ್ ಇನ್ಸಿಡೆಂಟ್. ನೆಕ್ಸ್ಟ್ ನಾನು ಮುಂದಿನ ನಮ್ಮ ಯಾವ ಜರ್ನಿ ಇದೆಯಲ್ಲ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ. ಓಕೆ, ಗಂಗೆ ಮಾತಾ ಕಿ ಜೈ. ಸಿ ಯು.